ಪ್ರೈಸ್ ದ ಲಾರ್ಡ್. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವರು, ಆತನ ಕೃಪೆ ಶಾಶ್ವತವಾದದ್ದು. ಅನೇಕರು ವಾಕ್ಯಗಳನ್ನು ಕೇಳ್ತಾ ಇದ್ದೀರಿ, ಆಶೀರ್ವಾದವನ್ನ ಹೊಂದುತ್ತಾ ಇದ್ದೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನಮ್ಮ ಸೇವೆಗೆ ನೀವು ಸಹಕರಿಸಿರಿ. ಯಾವ ರೀತಿ ಅಂದ್ರೆ ಈ ಚಾನೆಲ್ ಅನ್ನ ಅನೇಕರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅನಿಸಿಕೆ, ಅಭಿಪ್ರಾಯಗಳು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮಾಡುವುದಾದ್ರೆ ಖಂಡಿತವಾಗ್ಲೂ ಈ ದೇವರ ಸೇವೆಗೆ ನೀವೆಲ್ಲರೂ ಸಹಕಾರಿಗಳೇ ಆಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಇವತ್ತು ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ದೇವರ ವಾಕ್ಯ ಮತ್ತೊಂದ್ಸಾರಿ ಹೇಳುತ್ತೆ, ಏನಂತ ಹೇಳಿದ್ರಿ? ಯೆಹೋವನ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುತ್ತಾನೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಅವನು ಭಾಗ್ಯವಂತನು, ಅಥವಾ ಭರವಸೆ ಇಡುವವನು ಭಾಗ್ಯವಂತನು ಎಂಬುದಾಗಿ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ. ಸೊ ಅಂದ್ರೆ ನಾವು ದೇವರ ವಾಕ್ಯವನ್ನ ಯಾರು ಸ್ಮರಿಸ್ಬೇಕು ಅಂದ್ರೆ ಓದಿ ಅಷ್ಟೇ ಬಿಡೋದಲ್ಲ, ನಾವು ಧ್ಯಾನ ಮಾಡಬೇಕು, ಅದನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಅಂದ್ರೆ ವಾಕ್ಯವನ್ನ ನಮ್ಮ ಬಾಯಲ್ಲಿ ಉಚ್ಚರಿಸುವಾಗ ನಮಗೆ ಸುಕ್ಷೇಮ. ಅನಾರೋಗ್ಯದಲ್ಲಿರುವವರು ಆರೋಗ್ಯವಂತರಾಗ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಶಕ್ತಿ ಉಳ್ಳದ್ದು, ಸಜೀವವಾದದ್ದು. ಇದನ್ನ ಹೇಳುವಾಗ್ಲೇ ಅನೇಕರಿಗೆ ಸೌಖ್ಯ ಆಗುತ್ತೆ, ಅನೇಕರಿಗೆ ಬಿಡುಗಡೆ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು? ಬಾಯಲ್ಲಿ ಸ್ಮರಿಸುವಂತವ್ರಾಗ್ಬೇಕು. ಅದಷ್ಟೇ ಅಲ್ಲ, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ನಿಮ್ಮ ಭರವಸೆ ದೇವರ ಮೇಲೆ, ನಿನ್ನ ಭರವಸೆ ಎಲ್ಲ ದೇವರ ಮೇಲೆ ಇಡಬೇಕು. ಮನುಷ್ಯರ ಮೇಲಲ್ಲ, ವ್ಯಕ್ತಿಗಳ ಮೇಲಲ್ಲ, ಈ ಲೋಕದ ಮೇಲಲ್ಲ, ಅಥವಾ ನಿನ್ನ ಇರುವಂತ ಯಾವುದೋ ತಾಲಂತುಗಳಿಂದಲ್ಲ. ನಿನ್ನ ಭರವಸೆ ಇರಬೇಕಾದದ್ದು ದೇವರ ಮೇಲೆ, ನಿನ್ನ ಹೆಂಡತಿ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ಕುಟುಂಬದ ಮೇಲೆ, ಯಾರ ಮೇಲೂ ನಿಮ್ಮ ಭರವಸೆಗಳು ಇರಬಾರದು. ದೇವರ ಮೇಲೆ ನಿನ್ನ ಭರವಸೆ ಇರಬೇಕು. ನೀನು ದೇವರ ವಾಕ್ಯವನ್ನ ಸ್ಮರಿಸಬೇಕು. ಖಂಡಿತವಾಗ್ಲೂ ನಾವುಗಳು ಆಶೀರ್ವದಿಸಲ್ಪಡುತ್ತೇವೆ. ದೇವರು ತಾನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ತಂದೆ, ಕರ್ತನೆ, ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಂದೊಂದು ಕುಟುಂಬಗಳನ್ನ ನೀನು ಆಶೀರ್ವದಿಸು. ಯಾರ್ಯಾರೆಲ್ಲ ಈ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ ಅವರೆಲ್ಲರ ಕೆಲಸ ಕಾರ್ಯಗಳು, ಪ್ರಯಾಸಗಳನ್ನ ನೀನು ಆಶೀರ್ವಾದ ಮಾಡಪ್ಪ. ನಿನ್ನ ನಡೆಸು, ನಿನ್ನ ಬಲದಲ್ಲಿ ತುಂಬಿಸು, ಸುಕ್ಷೇಮವನ್ನ ಕೊಡು. ಎಲ್ಲವನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಪರಲೋಕದ ಒಳ್ಳೆಯ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.